ನಮಸ್ಕಾರ. ಇವತ್ತ ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನೈತಪ್ಪ ಅಂದ್ರ ಹಲವಾರ ರೈತರು ಇವತ್ತ ಒಂದ್ ತರ ಒಂದ್ ಇದ್ರೊಳಗ ಆತಂಕ ಒಳಗ ಬಂದಂಗ ಆಗೈತಿ. ಯಾಕಂದ್ರ ಈ ವಿಷಯ ಏನ, ನಾವು ಇವತ್ತು ನೋಡ್ರಿ, ನಾವು ದ್ರಾಕ್ಷಿ ಮಾರ್ಲಿ, ಕಬ್ಬು ಮಾರ್ಲಿ, ಅನೇಕ ರೀತಿ ಒಳಗ ನಾವು ಇಲ್ಲ ಬೆಳೆಗಳು ಮಾರಿ ಬ್ಯಾಂಕ್ ಒಳಗ ದುಡ್ಡು ಹಣ ಇಟ್ರ ಬಿ ಇವತ್ತು ಹಣಗಳು ನಮ್ಮ ದುಡ್ಡು ನಮ್ಗ ಇವತ್ತು ಬ್ಯಾಂಕ್ದವ್ರು ಕೊಡ್ತಾ ಇಲ್ಲ. 50,000 ತಗೋರಿ, 20,000 ರೂಪಾಯಿ ತಗೋರಿ. ಇವತ್ತ ನಾವು ಗೊಬ್ಬರ ತಗೋಬೇಕು, ಆಳುಗಳ ಪಗಾರ ಕೊಡ್ಬೇಕು. ಪ್ರತಿಯೊಬ್ಬ ದ್ರಾಕ್ಷಿದವ್ರಿಗೆ ಏನೇನು ಇಲ್ಲ ಅಂದ್ರೆ ಇವತ್ತು ನಾವು ಒಂದೊಂದ್ ಎಕರೆ ಇವತ್ತು ನಾವು ಚಟ್ನಿ ಹೊಡೆದ್ ಕಡ್ಡಿ ರೆಡಿ ಮಾಡ್ಬೇಕಂದ್ರ ನಾವು ದ್ರಾಕ್ಷಿದವ್ರು ಮಿನಿಮಮ್ ಏನು ಇಲ್ಲ ಅಂದ್ರೆ 1 ಲಕ್ಷ ರೂಪಾಯಿ, 55,000 ರೂಪಾಯಿ ಇವತ್ತು ಒಂದೊಂದು ಎಕರೆ ಖರ್ಚು ಐತಿ. 2 ಲಕ್ಷ ರೂಪಾಯಿ ನಮ್ಗೆ ಮಿನಿಮಮ್ ಒಂದ್ ದಿವಸ ಒಳಗೆ 30,000-40,000 ರೂಪಾಯಿ ದುಡ್ಡು ಬೇಕು. ಅಂದ್ರೆ ಬಿ ಇವತ್ತು ಬ್ಯಾಂಕ್ದವ್ರು ರೈತರಿಗೆ ಇವತ್ತು ಇಟ್ಟಿದ್ದು ದುಡ್ಡೇ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಒಂದು ಮೂಲ ವಿಚಾರ ಮಾಡುದ ಕಾರಣ ಇವತ್ತು ಯಾಕೆ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ಈ ಬ್ಯಾಂಕ್ಗಳೊಳಗೆ ಸರ್ಕಾರಗಳು ದುಡ್ಡೇ ಇಟ್ಟಿಲ್ಲ. ಇಲೆಕ್ಷನ್ಗಳು ನಡೆದಾವಲ್ಲ, ಎಲ್ಲಾ ಇಲೆಕ್ಷನ್ಗೆ ಇಲ್ಲಿ ಇದ್ದಿದ್ ಕರ್ನಾಟಕ ಬ್ಯಾಂಕ್ಗಳು ದುಡ್ಡು, ಸ್ಟೇಟ್ ಬ್ಯಾಂಕಿನ ದುಡ್ಡು, ಎಲ್ಲಾ ದುಡ್ಡುಗಳು ಹೋಗಿ ಆ ಕಡೆ ಈ ಬ್ಯಾಂಕ್ಗಳು ಪೂರ್ಣ ಬ್ಯಾಂಕ್ಗಳು ಖಾಲಿ ಐತಿ. ನೋಡ್ರಿ, ಇವತ್ತ ₹1 ತಗೋಬೇಕಂದ್ರೆ ಬ್ಯಾಂಕ್ ದುಡ್ಡು ಬರ್ತಾ ಇಲ್ಲ. ಅದು ಇವತ್ತು ಗೊಬ್ಬರಗಳು ಎಲ್ಲಿ ಹೋಗ, ಗೊಬ್ಬರ ಜಾಸ್ತಿ ಆಗ್ಯಾವ. ಗ್ಯಾಸ್ಗಳ್ರೆ ಈಗ ಮನಿ ಗ್ಯಾಸ್ ಬಳಕೆ ಗ್ಯಾಸ್ ಸಿಗ್ತಾ ಇಲ್ಲ. ಏನ ಮೊದಲೇ ನಾವು ಒಲಿ ಕಟ್ಗಿ ಮೇಲೆ ಒಲಿ ನಾವು ಆರಾಮಾಗಿ ಇವತ್ತು ನಾವು ಜೀವನ ಮಾಡ್ತಿದ್ವಿ. ಈಗ ಸರ್ಕಾರ ಏನ್ ಮಾಡ, ಫ್ರೀ ಗ್ಯಾಸ್ ಅನ್ಕೊಂಡ ಟಾಕಿ ಫ್ರೀ ಅನ್ಕೊಂಡ್ ಒಂದ್ ಟಾಕಿ ಅಷ್ಟು ಫ್ರೀ ಕೊಟ್ಟೆ ವರ್ಷಕ್ಕೆ 30,000-40,000 ರೂಪಾಯಿ ಅವ್ರ ಜೋಬ್ ತುಂಬ್ಕೊಳ್ಳೋದು ಕೆಲಸ ಮಾಡ್ತಿದ್ವಿ. ಅದು ಸುಧಾ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ. ಅಂಗಡಿದವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಬೀದಿ ವ್ಯಾಪಾರಿಗೆ ಇವತ್ತು ನೋಡ್ರಿ, ಒಳ್ಳೆಯಲ್ಲಿ ಟಪ್ರಿ ಹಾಕೊಂಡ್ಗೆ ಜೀವನ ಮಾಡೋರಿಗೆ ಅವ್ರಿಗೆ ಸುಧಾ ಗ್ಯಾಸ್ ಸಿಗ್ತಾ ಇಲ್ಲ. ಅದರದಿಂದ ನಾ ಏನ್ ಹೇಳ್ತೀನಿ, ಸರ್ಕಾರ ಇದು ಪೂರ್ಣ ಕೇಂದ್ರ ಸರ್ಕಾರ ಫೇಲ್ಯೂರ್ ದಿಂದ ಇವತ್ತು ಈ ನಮ್ಮ ಭಾರತ ದೇಶ ಒಂದ್ ರೀತಿ ಇದ್ರೊಳಗೆ ಇವತ್ತು ನಾವು ಆತಂಕ ಒಳಗೆ ಹೊಂಟಿದ್ವಿ. ನಾವು ಎಲ್ಲಾರು ಕೂಡ ಜಾಗೃತ ಆಗ್ಲಿಕ್ಕಂದ್ರ ಮುಂದಿನ ಬರೋ ದಿನಮಾನ ಒಳಗೆ ನೋಡ್ರಿ ಸಾವಿರಾರು ಹುದ್ದೆಗಳು ಇವತ್ತು ನೌಕರಿ ಖಾಲಿ ಐತಿ. ಎಲ್ಲಾ ಸ್ಟೂಡೆಂಟ್ಗಳು ಇವತ್ತು ರೋಡ್ ಮೇಲೆ ಮಕ್ಕೋತಾ ಇದಾರೆ, ಹೋರಾಟ ಮಾಡ್ತಾ ಇದಾರೆ. ಇವತ್ತು ಸ್ಟೂಡೆಂಟ್ಸ್ ಅವ್ರಿಗೆ ಹೋರಾಟ ಮಾಡಕ್ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ. ಹುದ್ದೆಗಳು ಖಾಲಿ ಐತಿಪ್ಪ, ಹುದ್ದೆಗಳು ತುಂಬ್ಕೋರಿ ಅಂದ್ರೆ ತುಂಬ್ಕೋತಾ ಇಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಹುದ್ದೆ ಖಾಲಿ ಐತಿ, ತಹಸೀಲ್ದಾರ್ ಆಫೀಸ್ ಒಳಗೆ ಐತಿ, ಪೊಲೀಸ್ ಅನೇಕ ಡಿಪಾರ್ಟ್ಮೆಂಟ್ ಒಳಗೆ ಹುದ್ದೆ ಖಾಲಿ ಐತಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡ್ ಅಂದ್ರೆ ಬಿ ಒಂದೊಂದು ಮಕ್ಕಳಿಗೆ ನಾವು ಏನು ಇಲ್ಲ ಅಂದ್ರೆ 30 ದಿನ 40 ಲಕ್ಷ 60 ಲಕ್ಷ ಇವತ್ತು ಸಾಲಿ ಓದಿಸಿ ನೌಕರಿ ಮಾಡ್ತಾರ ನಮ್ಮ ಮಕ್ಕಳ ಕಿಸಿ. ಇವತ್ತು ನಾವು ಭವಿಷ್ಯ ಕಷ್ಟಪಟ್ಟು ಓದಿಸ್ತ ಕೇಸಿ ಇವತ್ತು ಇದು ಮಾಡಿದ್ರಿ ಬಿ ಒಂದ್ ಡಿಗ್ರಿ ಮುಗಿಸ್ಕೊಂಡು ಏನು ಇಲ್ಲ ಅಂದ್ರೆ 10 ವರ್ಷ 20 ವರ್ಷ 10 ವರ್ಷ ಇವತ್ತು ಮನೆಯೊಳಗೆ ಸಾವಿರಾರು ಮಕ್ಕಳು ಏನಿಲ್ಲ, ಕೋಟಿಗಟ್ಟಲೆ ಇವತ್ತು ಮಕ್ಕಳು ಗೊತ್ತಾ. ಅಂದ್ರೆ ಬಿ ನಾವೇನು ವಿಷಯ ಹೇಳ್ತೀನಿ ಸರ್ಕಾರಾಗ, ಕೂಡಲೇ ನೀವು ಇದ್ರ ಮೇಲೆ ಇದು ಮಾಡ್ಲಿಕ್ಕಂದ್ರ ನಾವು ಎಲ್ಲಾರು ಈ ವಿಷಯ ಒಳಗ ಉಗ್ರಾಗಿ ಹೋರಾಟ ಮಾಡ್ಕೇಸಿ ನಾವು ರೋಡ್ ಮೇಲೆ ಬರುದು ಮಾಡ್ಬೇಡ್ರಿ. ನೀವು ಅಟ್ಟು ಮೀರಿ ಕಂಪಲ್ಸರಿ ನೀವು 1 ತಿಂಗಳ ಒಳಗೆ ಇದು ಎಷ್ಟು ಹುದ್ದೆ ಖಾಲಿ ಐತಿ ಅಷ್ಟು ಹುದ್ದೆಗಳು ನೀವು ಕಂಪಲ್ಸರಿ ನೀವು ಮಕ್ಕಳಿಗೆ ನೌಕರಿ ಕೊಡ್ಬೇಕು. ಅದಕ್ಕೆ ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಎಲ್ಲರಿಗೂ ನಾವು ಪದಾಧಿಕಾರಿಗಳು ಸೇರಿ ಇವತ್ತೊಂದು ಪೂರ್ವಭಾವಿ ಸಭೆ ಮಾಡಿ ನಾವು ನಾಳೆಗ ನಗರ ಪಾಲಿಕಾ ಮುಂದೆ ನಾವು ಒಂದು ಸಣ್ಣ ಹೋರಾಟ ಹಾಕೊಂಡಿವಿ. ನಾಳೆಗೆ ನಗರ ಪಾಲಿಕಾ ಹೋರಾಟ ಮುಗಿಸ್ಕೊಂಡು ಬರು ಮುಂದಿನ ತಿಂಗಳ 1ನೇ ತಾರೀಕಿನಿಂದ ನಾವು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಾವು ಪ್ರತಿಯೊಂದು ಜಿಲ್ಲೆದಿಂದ ನಾವು ಹೋರಾಟ ಮಾಡ್ಬೇಕಂತ ಪ್ರತಿಯೊಂದು ಜಿಲ್ಲೆ ಕಲೆಕ್ಟರ್ DC ಆಫೀಸ್ ಮುಂದೆ ಹೋಗಿ ನಾವು ಹೋರಾಟ ಮಾಡ್ಲಾಕ್ ನಾವು ಎಲ್ಲರೂ ನಮ್ಮ ಪದಾಧಿಕಾರಿಗಳು, ನಮ್ಮ ಅನೇಕ ರಾಜ್ಯಾಧ್ಯಕ್ಷೆ, ರಾಜ್ಯ ಬಾಡಿ, ತಾಲೂಕಾ ಬಾಡಿ, ಜಿಲ್ಲಾ ಬಾಡಿ ಎಲ್ಲಾರು ನೇತೃತ್ವದೊಳಗೆ ನಾವು ಇವತ್ತು ನಾವು ಮುಂದಿನ ತಿಂಗಳ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ಬೇಕಂತ ಇವತ್ತು ನಾವು ನಮ್ಮ ಮಾಧ್ಯಮ ಮುಖಾಂತರ ನಾವ್ ಎಲ್ಲರಿಗೂ ಹೇಳ್ತೀವಿ. ರೈತರಿಗೆ ನೀವು ಅನ್ನ ತಿನ್ನು ರೈತರ ಎಲ್ಲಿ ತನಕ ನೀವು ರೈತ ಸಂಘಟನೆ ನೀವು ಉಳಿಸ್ಕೊಳಂಗಿಲ್ಲ, ಎಲ್ಲಿ ತನಕ ನೀವು ಹೆಸರು ಟಾಯಲ್ ಹಾಕಂಗಿಲ್ಲ, ಅಲ್ಲಿ ತನಕ ಈ ದೇಶ ಉದ್ಧಾರ ಆಗಂಗಿಲ್ಲ. ಅದಕ್ಕೆ ಹೇಳ್ತೀನ, ನೀವು ದಯವಿಟ್ಟು ಎಲ್ಲಾರು ಸೇರಿ ಎಚ್ಚರಿಕೆ ಆಗಿ ನೀವೆಲ್ಲರೂ ರೈತ ಸಂಘಟನೆದವ್ರು ಹೋರಾಟ ಮಾಡಿ ನಮ್ಮ ರೈತ ಸಂಘಟನೆ ರೈತರಿಗೆ ಬೆಂಬಲ ಕೊಡ್ರಿ. ರಾಜಕೀಯ ಮಾಡ್ರಿ, ವೋಟಿಂಗ್ ಹಾಕ್ರಿ, ಇಲೆಕ್ಷನ್ ಮಾಡ್ರಿ, ನೀವ್ ಏನ್ ಬೇಕಾದಂಗ ಮಾಡ್ರಿ, ನಿಮ್ ಪಕ್ಷಕ್ಕೆ ಏನ್ ಯಾಕೆ ಮಾಡ್ರಿ. ಈ ರೈತರ ಹೋರಾಟ ಇದ್ದಾಗ ನೀವು ಎಲ್ಲಾರು ಒಕ್ಕಟ್ಟಾಗಿ ಹೋರಾಟ ಮಾಡ್ಬೇಕಂತ ನಾವ್ ಎಲ್ಲರಿಗೂ ಏನಂತಿದ್ದೀನಿ, ನಾವೆಲ್ಲರಿಗೂ ನಮಸ್ಕಾರ ಮಾಡಿ ಏನಂತ ಕೇಳ್ತೀನ. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗೈತಿ. ಈಗ ವಿಜಯಪುರಿನಲ್ಲಿ ಈಗ ಬಡಿಕಮಾನ್ ಮುಂದ್ಗಡೆ ಒಂದು ಗ್ಯಾಸ್ ಅಂಗಡಿ ಇದೆ, ಅದು ಬಂದ್ ಮಾಡಿ ಹೊರಗಡೆ 2 ನಂಬರ್ ಕೊಡ್ತಾರೆ ಅಂತ ಹೇಳಿ ಜನರ ಆರೋಪ ಇತ್ತು. ಈ ಬೆಲೆ ಏರಿಕೆ ಆದ್ರ ಇವು ಏಜೆನ್ಸಿದವರು ತಮ್ಮ ಫೈದೆ ತೊಗೊಳಾಗ್ತಾರ ಅಂತ ಮಂದಿ. ಈಗ ನಾವು ಮೊನ್ನೆ ಜಿಲ್ಲಾಧಿಕಾರಿ ಜೋಡಿ ಚರ್ಚೆ ಮಾಡಿ ಮತ್ತೆ SP ಸಾಹೇಬ್ರ ಜೋಡಿ ಚರ್ಚೆ ಮಾಡಿ ಈ ವಿಷಯ ಒಳಗೆ ಅವ್ರು ಕೂಡಲೇ ಎಲ್ಲೆಲ್ಲಿ ಬ್ಲಾಕ್ ಒಳಗೆ ಗ್ಯಾಸ್ ಮಾರ್ತಾ ಇದಾರೆ ಅದು ಬಂದ್ ಮಾಡ್ತೀವಿ. ಮೊನ್ನೆ ಫುಡ್ ಆಫೀಸರ್ ಜೋಡಿ ನಾನು ಚರ್ಚೆ ಮಾಡಿದ್ದೀನಿ.
ಒಂದು 15 ದಿವಸ ಏನ್ ಚರ್ಚೆ ಮಾಡಿದ್ದೇನೆ. ಫುಡ್ ಆಫೀಸ್ ಎಲ್ಲಿ ನಾವು ರೇಡ್ ಹಾಕ್ತಾ ಇದೀವಿ, ಅನೇಕ ಪಾಪ ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರು ಅಲ್ಲಿ ಹೋಗಿ ಚೆಕ್ ಮಾಡ್ತಾ ಇದೀವಿ ಅಂತ ಇದಾರೆ. ನಿಮ್ ಗಮನಾಗ ಯಾರೇ ಗಮನಾಗ ಇದ್ರೆ ಅವ್ರು ಏನ್ರಿ ನೀವು ದಾಖಲೆ ಅವ್ರ ಫೋಟೋಗಳು ತಗೊಂಡ್ ಕೇಸಿ ಫೋಟೋಗಳು ಹಾಕ್ರಿ, ಅವರೆಲ್ಲ ಕಾರ್ವಾಯಿ ತಗೋತೀನಿ ಅಂತ ಹೇಳ್ಯಾರ. ಅಟ್ಟು ಮೀರಿ ಎಲ್ಲಾರ ನಮ್ಮ ತಾಯಿಯಂದರೆ ನಮ್ಮ ಅಕ್ಕ ಅವ್ರಿಗೆ ಹೇಳ್ತೀನ, ನಿಮ್ಗೆ ಎಲ್ರಿ ಬ್ಲಾಕ್ ಒಳಗೆ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದ್ರ ಅವ್ರ ಮೊಬೈಲ್ ನಂಬರ್ ಅಂಗಡಿ ಫೋಟೋಗಳು ಹೊಡ್ಕೊರಿ, ಯಾರು ನಿಮ್ಗೆ ಬ್ಲಾಕ್ ಒಳಗೆ ಇದು ಕೊಡ್ತಾರ ಅದು ಫೋಟೋ ಹೊಡೆದ್ ಕೇಸಿ ನಮ್ಗೆ ಹಾಕ್ರಿ, ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ತಕ್ಷಣ ಅದ್ರ ಮೇಲೆ ಕಾರ್ವಾಯಿ ಮಾಡ್ತೀನಿ ಅಂತ ಕೇಸಿ ಇದರ ಹಿಂದೆ ಒಂದು 15 ದಿವಸ ಹಿಂದೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿದ್ದೀರಿ ನಮ್ ಜೋಡಿ. ಮುಂದೆ ವಿಷಯ ಮತ್ತೆ ಸರ್, ಈಗ ನೀವು ಕೇಂದ್ರ ಸರ್ಕಾರ ಬಗ್ಗೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಫೇಲಿಯರ್ ಸರ್ಕಾರ, ಅದರಲ್ಲಿ ಎಲ್ಲ ಬೆಲೆ ಏರಿಕೆ ಹೆಚ್ಚಾಗ್ತಾವ ಅಂತ ಹೇಳಿ. ಈಗ ನಮ್ಮ ರಾಜ್ಯ ಸರ್ಕಾರನು ಕೇಂದ್ರ ಸರ್ಕಾರಿ ಬಿಟ್ಟು ತಮ್ಮ ಏನ್ರಿ ಕೆಲಸ ಮಾಡ್ಬೋದಾಗಿತ್ತಲ್ಲ. ರಾಜ್ಯ ಸರ್ಕಾರ ಬಿ ಅದೇ, ಕೇಂದ್ರ ಸರ್ಕಾರ ಬಿ ಅದೇ. ಈ ಸರ್ಕಾರಗಳು ಯಾಕೆ ಇದು ಐತಿ ಹೇಳ್ತಾ ಇದ್ದೀನಂದ್ರ, ಈ ಸರ್ಕಾರಗಳು ಬೆಲೆ ಏರಿಕೆ ಆಗುದು ಇವ್ರು ಇಲೆಕ್ಷನ್ ಸಂಬಂಧ ಮಾಡಿದ್ದು. ಇವ್ರ ಇಲೆಕ್ಷನ್ಗ ಒಂದು MLA ಗ ಇವತ್ತು ನೋಡ್ರಿ, ಒಂದು MLA ಏನಿಲ್ಲ ಅಂದ್ರೆ ಒಂದ್ 500 ರಿಂದ 600 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಇಲೆಕ್ಷನ್. ಒಂದೊಂದು ಇಲೆಕ್ಷನ್ 600 ಕೋಟಿ ರೂಪಾಯಿ ಖರ್ಚು ಆದ್ರ ಈ ದೇಶದೊಳಗೆ ದುಡ್ಡು ಎಲ್ಲಿ ಉಳಿತಾವ? ಒಂದು ಸರ್ಕಾರ, ಈಗ ನಮ್ಮ ಮನೆ ಒಬ್ಬ ಸರ್ಕಾರ ನಾವು ರಚನೆ ಮಾಡ್ಬೇಕಂತ ಕಿಸಿ ಹೋದ್ರ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಏನು ಇಲ್ಲ ಅಂದ್ರೆ ಒಂದು 200 ಕೋಟಿ ರೂಪಾಯಿ ಖರ್ಚು, 200 ಕೋಟಿ ಖರ್ಚು ಮಾಡಿ ಅವ್ರ ಟೇಜ್ ಅವ್ರು ಇದು ಎಲ್ಲ ಈ ರೀತಿ ಮಾಡುವುದಿಂದ ಅದಕ್ಕೆ ಅದೇ ರೈತರ ಸಾಲ ಮನ್ನಾ ಮಾಡ್ಲಿ. ರೈತರ ಗೊಬ್ಬರ ಇವತ್ತು ರೇಟ್ ಎಲ್ಲಿ 600 ರೂಪಾಯಿ ಇದ್ದಿದ್ದು 6000 7000 ಗೊಬ್ಬರ ಹೋಗಿ ನಿಂತಿದೆ. ಆ ಗೊಬ್ಬರಗಳ ರೇಟ್ ಕಮ್ಮಿ ಮಾಡ್ಲಿ, ಟ್ಯಾಕ್ಸ್ ತುಂಬಲಿ. ಸರ್ಕಾರ ಏನ್ ಬರೇ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಎಲ್ಲ ರೈತರ ಮೇಲೆ ಹಾಕುದು ಮತ್ ರೈತರಿಗೆ ನಾವು ತುಂಬಾ ನೋಡ್ತೀವಿ, ರೈತರಿಗೆ ತುಂಬಾ ನೋಡ್ತೀವಿ ಅಂತ. ಇವತ್ತು ರೈತ ಸಂಘಟನೆದವ್ರು ಇಲ್ಲ ಅಂದ್ರೆ ರೈತರಿಗೆ ನೋಡ್ತೀವಿ, ರೈತರಿಗೆ ಮಾರ ತಿನ್ಬಿಡ್ತಿದೀವಿ. ಇವತ್ತು ಈ ರೀತಿ ನಮ್ಮ ಸರ್ಕಾರಗಳ ಕೆಲಸಗಳೇ ಫೇಲ್ಯೂರ್ ಐತಿಲ್ಲ. ಮತ್ತ ರೈತರು ಏನ್ ಮಾಡಿದ್ರು, ನಾವು ರೈತರ ಬೆಂಬಲವಾಗಿ ಇರ್ತೀವಿ. ಏನ್ ಬೆಂಬಲವಾಗಿ ಇರ್ತೀರಿ, ಏನ್ ಬೆಂಬಲ ಮುರಿತಾ ಇದ್ರಿ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಗೆ ನೇರವಾಗಿ ಯಾರಿಗೆ ಆರೋಪ ಮಾಡ್ತೇನೆ ಇದು ಯಾಕಂದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೈತ, ಈ ಸರ್ಕಾರಗಳು ಏನದಲ್ಲ ಇವು ಫೇಲ್ಯೂರ್ದಿಂದ ಕೆಲಸ ಮಾಡುವುದರಿಂದ ಇವ್ರು ಏನ ಇಲೆಕ್ಷನ್ಗೆ ದುಡ್ಡು ಅವ್ರ ಪಕ್ಷ ಉಳಿಸೋದು ಬಿಟ್ರೆ ಏನು ಕೆಲಸ ಮಾಡ್ತಾ ಇಲ್ಲ. ಈ MLA ಈ ಕಡೆ ಕರ್ಕೊಂಡು ಬಂದ ಅವನಿಗೆ 500,000 ಕೋಟಿ ಕೊಟ್ಬಿಡುದು. ನಾವು ಸರ್ಕಾರ ರಚನೆ ಮಾಡೋದು 10 MLA ಕರ್ಕೊಂಡು ಬರುದು, 5 MP ಕರ್ಕೊಂಡು ಬರುದು. ಇದು ಬಿಟ್ರೆ ಈ ಸರ್ಕಾರಗಳೊಳಗೆ ಏನು ಇದು ಇಲ್ಲ. ನಾವು ಫ್ರೀ ಕೊಡ್ತಾ ಇದೀವಿ ಅಂತಾರೆ. ಈ ಗ್ಯಾಸ್ ನೋಡಪ್ಪ, ಇದು ಫ್ರೀ ಕೊಡ್ತಾ ಇದ್ರಿ, ಏನ್ ಫ್ರೀ ಕೊಡ್ತಾ ಇದ್ರಿ? ಲೈಟ್ ಫ್ರೀ ಕೊಡ್ತಾ ಇದ್ರಿ ಅಂತ. ಮೊದಲೇ ನಮ್ಗೆ 200 ರೂಪಾಯಿದಿಂದ 300 ರೂಪಾಯಿ ಬಿಲ್ ಬರ್ತಿತ್ತು. ಈಗ ಒಂದೊಂದು ಮನಿ ಒಳಗೆ 2,000 ರೂಪಾಯಿ ಬಿಲ್ ಬರ್ತಾ ಇದಾವೆ. ಏನ್ ಫ್ರೀ ಕೊಟ್ಟಂಗ ಆಗೈತಿ? ಫ್ರೀ ಕೊಡ್ತಾ ಇದ್ರಿ, ಏನ್ ಫ್ರೀ ಕೊಟ್ಟಂಗ ಆಗೈತಿ? ನೀವು ಬಸ್ ಫ್ರೀ ಮಾಡ್ರಿ, ಬಸ್ ಯಾರಿಗ್ ಬೇಕಾಗಿತ್ತು ಅದೇ ಸಾಲಿ. ಇವತ್ತು ಸಾಲಿ ಮಕ್ಕಳಿಗೆ ಫೀಸ್ ನೀವು ಫ್ರೀ, ನಾವು ನಮ್ಮ ಅವ್ರ ಎಜುಕೇಶನ್ ಪೂರ್ಣ ನಾವು ಮುಗಿಸ್ತೀವತ್ಗೆ ಸರ್ಕಾರ ಘೋಷಣೆ ಮಾಡ್ಬೇಕಾಗಿದೆ. ಗೌರ್ಮೆಂಟ್ ಶಾಲೆಗಳೆಲ್ಲ ಮುಚ್ಚೊಂಟಾವ್, ರಾಜ್ಯ ಸರ್ಕಾರ ಘೋಷಣೆ ಮಾಡ್ಬೇಕಾಗಿದ್ದ. ಕೇಂದ್ರ ಸರ್ಕಾರ ಮಾಡಂಗಿಲ್ಲ ಬಿಡು. ನಮ್ ಬಸ್ ಫ್ರೀ ಬಸ್ ಏನ್ ಮಾಡುದು ತಗೊಂಡ್ ಕೇಸಿ? ಒಬ್ಬರು ಹೋಗುದೇನ್ ಆಗಿದ್ದೇನ? ಅದು ಶಾಲಿ ಹುಡುಗರು ಎಜುಕೇಶನ್ ಫ್ರೀ ಆಗ್ತಿದ? ಗೌರ್ಮೆಂಟ್ ಶಾಲೆಗಳೇ ರಿಪೇರಿ ಮಾಡಿದ್ರಿ. ಇವತ್ತು ಗೌರ್ಮೆಂಟ್ ಶಾಲೆ ಒಳಗೆ ಟೀಚರ್ಗಳು ಇಲ್ಲ. ತಹಸೀಲ್ದಾರ್ ಆಫೀಸ್ ಒಳಗೆ ಎಷ್ಟೋ ಹುದ್ದೆ ಖಾಲಿ ಐತಿ, ಟೀಚರ್ ಹುದ್ದೆಗಳು ಖಾಲಿ ಐತಿ. ಅಂಗನವಾಡಿ ಟೀಚರ್ಗಳು ಎಷ್ಟೋ ಹೋರಾಟ ಮಾಡ್ತಾ ಇದಾರೆ. ಪಾಪ ಅವ್ರಿಗೆ ಸುಧಾ ಪರ್ಮಿಟ್ ಮಾಡ್ತಾ ಇಲ್ಲ. ಪರ್ಮಿಟ್ ಇಲ್ಲ, ಅವ್ರು ಪಗಾರ ಕೊಡ್ತಾ ಇಲ್ಲ. ಪಂಚಾಯತಿ ಒಳಗ್ರೆ ಪಂಚಾಯತಿ ಕಾರ್ಯಕರ್ತ ಆಗ್ಲಿ, ಪಂಚಾಯತಿ ಒಳಗೆ ಕಸ ಹುಡುಗಿಸೋರು ಆಗ್ಲಿ, ನಗರ ಪಾಲಿಕೆ ಆಗ್ಲಿ, ಈ ಸರ್ಕಾರಿ ದವಾಖಾನೆಗಳಾಗ್ಲಿ, ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗಾಗ್ಲಿ, ಇವತ್ತು ಅವ್ರು 2-3 ತಿಂಗಳು ಪಗಾರ ಹಾಕಂಗಿಲ್ಲ. ಇದು ಸರ್ಕಾರ ಫೇಲ್ಯೂರ್ ಇಲ್ಲ? ಎಲ್ಲ ಕಾಂಟ್ರಾಕ್ಟರ್ ಬೇಸ್. ಎಲ್ಲಿ ಕಾಂಟ್ರಾಕ್ಟರ್ ಬೇಸ್? ಅವ್ರು ಒಂದ್ ಕಾಂಟ್ರಾಕ್ಟರ್ ಬರ್ತಾನ 50,000 ರೂಪಾಯಿ ಲಂಚ ಕೇಳ್ತಾನ. ಒಂದು ಕಾಂಟ್ರಾಕ್ಟರ್ ಬರ್ತಾನ 50,000 ರೂಪಾಯಿ ವರ್ಷ ಲಂಚ ಕೇಳ್ತಾನ. ಇನ್ನ ಒಂದ್ ಮುಂದಿನ ವರ್ಷ ಹೋಗ್ತಾನವ, ಮುಂದಿನ ವರ್ಷ ಇನ್ನ 50,000 ಲಂಚ ಕೇಳ್ತಾನ. ಎಷ್ಟೋ ಇದೇ ಸರ್ಕಾರಿ ದವಾಖಾನೆ ಫೈಲ್ ಮೇಲೆ ಫೈಲ್ ದಿನೇಶ್ ಗುಂಡೂರಾವ್ ಇದ್ದಾಗ ಕೊಟ್ಟಿದ್ದೀವಿ, ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ನಾವೆಲ್ಲ ನೋಡ್ತೀವಿ ಅಂತಾರ. ಅದಕ್ಕೆ ಒಂದು ಲಕ್ಕಣ ಅವ್ರಿಗೆ ಹಿಂಗೆ ಮಾಡ್ಕೇಸಿ ಅಲ್ಲಿ ಅವರು 15 ದಿವಸ ಹೋರಾಟ ಮಾಡಿ ಅವಾಗ ಒಂದ್ ನಮ್ಗೆ ಎಲ್ಲರಿಗೂ ಲಾಲಿಪಾಪ್ ತೋರಿಸೋ ಸಂಬಂಧ ಲಕ್ಕಣ ಅವ್ರಿಗೆ ಅಲ್ಲಿಂದ ತಗದ್ ನಗರ ಪಾಲಿಕೆ ಹೋಗಿ ಹಾಕ್ಬಿಟ್ಟು DH ಅವ್ರಿಗೆ ಈ ರೀತಿ ಇವ್ರು ಮಾಡ್ತಾ ಇದಾರೆ. ಅದಕ್ಕೆ ನಾವು ಎಲ್ಲಾರು ರೈತರ ಸಂಘಟನೆದವ್ರು ನಾವು ಎಲ್ಲಾರು ಸೇರಿ ನಾಳೆಗೆ ನಗರ ಪಾಲಿಕಾ ಹೋರಾಟ ಮುಗಿಸ್ಕೊಂಡ್ಗಿಸಿ ಮುಂದೆ ಬರುವ ದಿನಮಾನ ಒಳಗ ಇವ್ರಿಗೆ ನಾವು ನಾವು ಸಂಘಟನೆದವ್ರು ಏನಿದ್ದೀವಿ ಎಚ್ಚರಿಕೆ ತೋರಿಸ್ತೀವಿ. ಇವ್ರಿಗೆ ನಗರ ಪಾಲಿಕಾದಾಗ ಎದ್ರ ಸಲುವಾಗಿ ನೀವು ಈಗ ನಮ್ಗೇನಂತಾರ, ಕಂದಾಯ ಗ್ರಾಮ ಒಳಗ ನಾವು ಇದು ಸಿಟಿ ಇದು ಏನದು ಈಗ ಇದು ಗುಂಟಾ ಪ್ಲಾಟ್ ನಾವು ಗುಂಟಾ ಪ್ಲಾಟ್ಗಳು ನಾವು ಉತಾರಿ ತೆಗೆದುಕೊಡ್ತೀವಿ ಇಷ್ಟ ಐತವ್ರು. ಈಗ ಅದೇ ಸರ್ಕಾರಿ ವೈಸ್ ನಾವು ಎಲ್ಲಾ ಗರ್ಪಟ್ಟಿ ತಂದಿದ್ದೀವಿ, ಎಲ್ಲಾ ಏನ್ ಬೇಕಾದ್ರು ಮಾಡಿದೀವಿ.
ಈಗ ಸಿಟಿ ಈಗ ನೀವು ಗುಂಟಾ ಪ್ಲಾಟ್ ನೀವು ಮೊದಲೇ ಹಳಿನೇ ಗುಂಟಾ ಪ್ಲಾಟ್ ಮಾಡಿಲ್ಲ ಅಂದ್ರೆ ಏನೇ ಯಾರು ಮಾಡ್ಕೋತಾರ. ಇಡೀ ಬಿಜಾಪುರ್ ನಿಂತಿದ್ದಾವ ಇವತ್ ನೋಡಪ್ಪ. ಬಿಜಾಪುರ್ ಯಾಕೆ ಇಲ್ಲಿ ಬೆಂಗಳೂರೊಳಗೆ ಸುಧಾ ಅವ್ರ ಈ ಖಾತಾ ಚಾಲು ಬಿ ಖಾತಾ ಈ ಖಾತಾ ಚಾಲು ಮಾಡ್ಕೇಸಿ ಇವ್ರ ಉತ್ತಾರಿ ಕೊಡ್ತಾ ಇದ್ದಾರೆ. ಈಗ ಬಿಜಾಪುರ್ ಬರೋಣ ಯಾಕೆ ಕೊಡ್ತಾ ಇಲ್ಲ? ಈಗ ಬೆಂಗಳೂರದವ್ರಿಗೆ ಕೊಟ್ರಿ, ಈಗ ಬಿಜಾಪುರ ಏನ್ ಮಾಡಿದ್? ನಿಮ್ ಬಿಜಾಪುರ್ ಬಿ ಚಾಲು ಮಾಡ್ಬೇಕಲ್ಲ. ಬಿಜಾಪುರ ಯಾಕೆ ಚಾಲು ಮಾಡ್ತಾ ಇಲ್ಲ? ಯಾಕೆ ಬಿಜಾಪುರ ಒಳಗೆ ಯಾರು ಕೇಳವ್ರಿಲ್ಲ? 8 MLA ಇದಾರೆ. MLA ಕೇಳ್ಬೇಕಾಗಿದೆ. MLA ಅವರು ನಗರ ಪಾಲಿಕೆ ಒಳಗ ಮೇಯರ್ ಇದಾವ, ಮೇಯರ್ ಕೇಳ್ಬೇಕಾಗಿದ್ದೆ. ಈ ಮೀಟಿಂಗ್ ಒಳಗ್ ಪೂರ್ವಭಾವಿ ಸಭೆ ಒಳಗ್ ತಗೋತೀವಿ ಅನ್ಕೊಂಡ ನಮ್ಗೆ ಬರೇ ಆಶ್ವಾಸನೆ ತೋರಿಸ್ತಾ ಇದಾರೆ. ಅದ್ರ ಸಂಬಂಧ ನಾವು ಉಗ್ರಾಗಿ ಹೋರಾಟ ಮಾಡ್ಬೇಕಂತ ನಾಳೆ ಮಹಾನಗರ ಪಾಲಿಕೆ ಇಲ್ಲಿ ಹಾಕಿ ಹೋರಾಟ ಮಾಡ್ಬೇಕಂತ ಹೊಂಟಿದ್ವಿ. ಈ ಹೋರಾಟ ಬರೀ ಮಹಾನಗರ ಪಾಲಿಕೆ ತನಕ ಸಿದ್ದು ಅಥವಾ ಮುಂದೆ? ಇಲ್ಲ ಮುಂದೆ ನಾವು ಜಿಲ್ಲಾ DC ಆಫೀಸಾಗ ಮುಂದೆ ಇವತ್ತು ನಾಳೆಗೇನು ಹೋಗಂಗಿಲ್ಲ. ನಾವು ಕಮಿಷನರ್ ಜೋಡಿ ಚರ್ಚೆ ಮಾಡಿ ಇದ್ರ ಮೇಲೆ ನಮ್ಗೆ ನಾಳೆಗೆ ಅವ್ರು ಏನ್ ಆಶ್ವಾಸನೆ ಕೊಡ್ತಾರ ನೋಡಿ ಮುಂದಿನ ಏನೈತಿ ನಾವು ಉಪಾಸಿ ಸತ್ಯಾಗ್ರಹ ಮಾಡಿ ನಾವು DC ಆಫೀಸ್ ಮುಂದ್ಕೊಂಡಿರೋದು ಖಚಿತ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಇವತ್ತ ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಂದ್ರೆ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ವತಿಯಿಂದ ನಾವು ಎಲ್ಲರೂ ಕೂಡಿ ಪದಾಧಿಕಾರಿಗಳು ಸಾಲಿ ಹುಡುಗರಿಗೆ ಗೋರ್ಮೆಂಟ್ದವರು ನಾವು ಜಾಗ ಕೊಡ್ತೇವೆ, ಅವರಿಗೆ ನೌಕರಿ ತುಂಬಿಸ್ಕೊತೀವಿ ಅಂತ ಯಾವುದು ನಾವು ರೈತ ಸಂಘಟನೆದವರು ಇಟ್ಟಿದ್ದು ಪ್ರಯತ್ನ ಮಾಡಿ ಬಡವರಿಗೆ ಇದು ಮಾಡ್ತೀವಿ ಅಂದ್ರೆ ನೌಕರಿ ಒಟ್ಟು ಅವರಿಗೆ ಅವಕಾಶ ಕೊಡಂಗಿಲ್ಲ. ನೌಕರಿ ಸಿಗ್ಲೇಬೇಕು. ಇರ್ಲಿಕ್ಕಂದ್ರೆ ನಾವು ಎಲ್ಲರೂ ಮುಂದಿನ ಕಾಲವಾಗ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಈ ಹೋರಾಟ ನಾವು ವಿಕಾಸ್ ಪವಾರ್ ಜಿಲ್ಲಾಧ್ಯಕ್ಷರು, ಮೋತಿಲಾಲ್ ಚೌಹಾಣ್ ರಾಜ್ಯಾಧ್ಯಕ್ಷರು, ರವಿ ಮಹಾರಾಜ್ ಧರ್ಮಗುರುಗಳು, ಶಂಕರ ಯಂಕುಂಡಿ ಗೌರವಾಧ್ಯಕ್ಷರು, ಪಾರ್ವತಿ ಮೇಡಮ್ ಜಿಲ್ಲಾಧ್ಯಕ್ಷರು, ಸುಶೀಲಾ ಪವಾರ್ ತಾಲೂಕಾ ತಿಕೋಟಾಧ್ಯಕ್ಷರು, ನಾವು ಎಲ್ಲರೂ ಕೂಡಿ ಪದಾಧಿಕಾರಿ ಎಲ್ಲರೂ ಕೂಡಿ ಮುಂದಿನ ಹೋರಾಟ ಮಾಡಿದ್ವಿ.